ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಗೋವಾಗೆ ಬಂದು 3ನೇ ದಿನ. ನಾನು ಫಸ್ಟ್ ಟೈಮ್ ಗೋವಾಗೆ ಬಂದಿರೋದು ಅಂತ ಪಾಪ ನಮ್ಮ ಅಣ್ಣ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಕಡೆ ಸುತ್ಸಕ್ಕೆ ಕರ್ಕೊಂಡು ಹೋಗಿದ್ರು. ನಾವು ಫಸ್ಟ್ ಹೋಗಿದ್ದೆ ಫೋರ್ಟ್ಸ್. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾರು ಜಾರ್ ಬಟ್ಟೆ ಹೇಳ್ತೀರ, ಯಾರು ಉಳ್ಸೆ ಮಾಡ್ತೀರ? ಅಣ್ಣ ಪ್ಯಾಂಟು ವೈಟು. ವಾವ್, ಅಣ್ಣ ಮಾರ್ಕ್ ಆಯ್ತು. ಹೋಗಿ ಅಕ್ಕ, ಹೊಟ್ಟೆ ಸ್ವಲ್ಪ ಒಳಗೆ ಹೇಳ್ಕೊಳ್ಳಿ. ಬೇಡ ಹಾಗಾದ್ರೆ. ಪೋಸ್ ಕೊಡಿ ಅಂದರೆ ಚಿಪ್ಕಲ್ಲಿ ಪೋಸ್ ಕೊಡ್ತವ್ರೆ. ಅಲ್ಲಿ ಗೋಡೆಗೆ ಕಚ್ಕೊಂಡ್ಬಿಟ್ಟೆ. 2 ಫೋರ್ಟ್ ನೋಡಿ ಮುಗಿಸಿ ಹೊರಟ್ವಿ. ತುಂಬಾ ಬಿಸಿಲು, ತುಂಬಾ ಶೆಕೆ. ಸೊ ಇರೋಕ್ಕಾಗಿಲ್ಲ ಅಂತ ಫೋರ್ಟ್ ಬೇಡ ಅಂತ ಕ್ಯಾನ್ಸಲ್ ಆಯಿತು. ಫೋರ್ಟ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಹಿಡನ್ ಜಮ್ ಕಡೆ. ಹಿಡನ್ ಪ್ಲೇಸ್ ಇದೆ ಅಂತ ಯಾವುದೋ ರೀಲ್ಸಲ್ಲಿ ನೋಡಿ, ಸೊ ಹಿಡನ್ ಪ್ಲೇಸ್ ಕಡೆಗೆ ಪಯಣ ಸಾಕ್ತು ನಮ್ಮದು. ನಾರ್ತ್ ಗೋವಾ ಹೋಗಿ ರೂಮ್ ಬುಕ್ ಮಾಡ್ತಿದ್ದಂಗೆ ನಾವು ಬೈಕ್ಸ್ನ ರೆಂಟಲ್ಲಿ ತೊಗೊಂಡಿದ್ವಿ. ಸೊ ನಮಗೆ ಟ್ರಾವೆಲಿಂಗ್ ಖರ್ಚು ಸ್ವಲ್ಪ ಮಿಕ್ತು. ಬೈಕ್ ತೊಗೊಳ್ತಾನೆ ಟ್ಯಾಕ್ಸಿಲೇ ಓಡಾಡ್ತೀವಿ ಅಂತ ಹೇಳೋರಿಗೆ ಫುಲ್ ಬೋಳಿಸ್ಬಿಡ್ತಾರೆ ಟ್ಯಾಕ್ಸಿಯವರು. ಸೊ ನನ್ನ ಸಜೆಷನ್ ಬೈಕ್ ತೊಗೊಂಡು ಓಡಾಡಿ ಅಂತ. ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಬಂದು ಇನ್ನೊಂದು ಐಲ್ಯಾಂಡ್. ಸೊ ಫೆರ್ರಿ ತೊಗೊಂಡು ಹೊರಟ್ವಿ. ಡ್ಯಾನ್ಸ್ ಆಡಿ ಯಾವಾಗ ತೋರಿಸೋರು ಹಿಂಗೆ ಮಾಡ್ತೀರಲ್ಲ. ಫೋಟೋಶೂಟ್ ಮಾಡ್ತೀನಿ ನಾನು. ಅಲ್ಲೇ ನಾರ್ಮಲ್ ಆಗಿ ಇರ್ತಾರೆ ಇವಕ್ಕ. ಕ್ಯಾಮ್ರಾ ಹಿಡಿತಿದ್ದಾಗೆ ಪೋಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಾರ್ಮಲ್ ಆಗಿ ನೀವು ವ್ಲಾಗ್ ಮಾಡ್ತೀನಿ ಅಂದರೆ ವ್ಲಾಗಗೂ ಬರೀ ಪೋಸೇ ಕೊಡ್ತೀರಲ್ಲ. ಇನ್ನೊಂದು ಐಲ್ಯಾಂಡ್ಗೆ ರೀಚ್ ಆದ್ವಿ, ಆದರೆ ಪ್ಲೇಸ್ ಮಾತ್ರ ಸಿಗಲಿಲ್ಲ. ಅದಕ್ಕೆ ಯಾವುದೋ ಒಂದು ಪ್ಲೇಸು ಅಂತ ನೋಡ್ಕೊಂಡು ಹುಡ್ಕೊಂಡು ಹೊರಟ್ವಿ. ಇಲ್ಲಿದು ರೋಡ್ಗಳು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಉದ್ದಕ್ಕೂ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ. ದೇವಸ್ಥಾನ ಅದು ಅಲ್ಲ. ನಾನು ಇವಾಗ ಕನ್ಫ್ಯೂಸ್ ಆಗ್ಬಿಟ್ಟೆ. ನಾನು ಕೊನೆಗೂ ಚರ್ಚ್ ಸಿಕ್ತು, ಅದು ಕ್ಲೋಸು. ನಾವು ಹುಡ್ಕೊಂಡು ಹೋಗಿದ್ದು ಹಿಡನ್ ಜಮ್ ಪ್ಲೇಸ್ ಅಂತೂ ಸಿಗಲಿಲ್ಲ. ಸೊ ಅಲ್ಲೇ ಲೋಕಲ್ಸ್ನ ಕೇಳ್ಕೊಂಡು ಹೋಗೋಣ ಅಂತ ನಾವು ಹೊರಟ್ವಿ. ಅಲ್ಲಿ ಅವರು ಚರ್ಚ್ ಅಂತ ಹೇಳಿದ್ರು, ಬಟ್ ಆ ಚರ್ಚು ಕ್ಲೋಸ್ ಆಗಿಬಿಟ್ಟಿತ್ತು. ಎದ್ಕೊ ಹೋಗ್ಬಿಟ್ಟೋಣ ನಾವೇ ಅಂತ ಸೀದಾ ಉಪ್ಪರ್ ಜಾವಂತೆ ಮೇಲ್ ಕಳಿಸ್ತಾರೆ. ಇನ್ನು ಇವರೆಲ್ಲ ಮೇಲ್ ಕಳಿಸಿ ಒಟ್ಟಿಗೆ ಮೇಲೆ ಹೋಗ್ಬಿಡಿ ಅಂದ ಅವನು. ಅದೇನೋ. ಓ ಅಣ್ಣ, ಬಂಜಿ ಜಂಪಿಂಗ್ ಅಣ್ಣ. ಬಟ್ ಇಲ್ಲ ಅನ್ಸುತ್ತೆ. ಖಾಲಿ ಇದೆ. ಬಂಜಿ ಜಂಪಿಂಗ್ ನೋಡಿದ್ವಿ ಅಷ್ಟೇ, ಹೋಗೋ ಸಾಹಸ ಮಾಡಲಿಲ್ಲ. ರೆಡಿ ಜಂಪ್. ನಾವೇ ಮೇಲಿಂದ ಬಿದ್ದು ಸಾಯೋಕ್ಕೆ 4800 ರೂಪಾಯಿ 900 ರೂಪಾಯಿ ಕೊಡಬೇಕಂತೆ. ಯಾವಣೆ ಬರೋ, ಅದಕ್ಕೆ ನಾವು ಹೋಗಲೇ ಇಲ್ಲ. ನಾವು ರೀಲ್ಸ್ನ ನಂಬ್ಕೊಂಡು ಯಾವುದೋ ಐಲ್ಯಾಂಡ್ ನೋಡ್ಕೊಂಡು ಬರ್ತೀವಿ. ಅಕ್ಕ ಹಿಂಗೆ ಅಕ್ಕ, ಯಾವುದೋ ಐಲ್ಯಾಂಡ್ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಬೋಟಲ್ಲಿ ಬೇರೆ ಗಾಡಿ ಹಾಕ್ಕೊಂಡೆಲ್ಲ ಬಂದ್ವಿ. ಡೋಂಟ್ ಬಿಲೀವ್ ಇನ್ಸ್ಟಾಗ್ರಾಮ್ ಅಲ್ಲ, ಅಟ್ಲೀಸ್ಟ್ ಅದು ಕರೆಕ್ಟಾಗಿರೋ ಜಾಗನಾದ್ರು ಹೇಳ್ಬೇಕು ತಾನೆ. ನೀವು ಯಾರು ವಿಡಿಯೋ ಮಾಡ್ತಿರೋ ನೆಕ್ಸ್ಟ್ ಟೈಮು ಪ್ಲೀಸ್ ಸ್ವಲ್ಪ ಪ್ರಾಪರ್ ಲೊಕೇಶನ್ ಡೀಟೇಲ್ಸು ಮೆನ್ಷನ್ ಮಾಡಿ. ನಮ್ಮ ಥರನೇ ತುಂಬ ಜನ ಬರ್ತಾರೆ ನಂಬ್ಕೊಂಡು, ಬಟ್ ನಮ್ಗೆ ಇವತ್ತು ಇಡೀ ದಿವಸ ವೇಸ್ಟ್ ಆಯಿತು. ಸೊ ಇದೇ ಥರ ನೆಕ್ಸ್ಟ್ ಯಾರಿಗೂ ಆಗಬಾರ್ದು. ಇದು ಒಂದು ನನ್ನ ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ ಎಲ್ರಿಗೂ. ನಮ್ಮ ಸ್ಟೇಯಿಂದ ಇಲ್ಲಿಗೆ 40 ಮಿನಿಟ್ಸ್ ಇತ್ತು, ಲೈಕ್ 23 ಕಿಲೋಮೀಟರ್ಸ್ ಇತ್ತು. ಆಯಿತು, 2 ವೀಲರ್ ತೊಗೊಂಡಿದ್ದು ಬಂದ್ವಿ. ಆದರೆ ಬಂದರೆ ಲೊಕೇಶನ್ನೇ ಇಲ್ಲ. ಯಾವುದೋ ಕಾರ್ಡ್ ಮಧ್ಯೆ ತೋರಿಸ್ತಿದೆ, ಅಲ್ಲಿ ಲೊಕೇಶನ್ನೇ ಇಲ್ಲ, ಆ ಥರ ಬ್ರಿಡ್ಜೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ನಂಬಿ ಫುಲ್ ಆದ್ವಿ. ನೀವು ಫುಲ್ ಆಗಬೇಡಿ ಅಷ್ಟೇ. ಯಾವುದೋ ಲೇಕ್ ಅಂತ ಬಂದ್ವಿ.
ಇಲ್ಲಿ ಲೇಕಕ್ಕೆ ಬಂದ್ವಿ, ಹಿಂಗೆ ಹೋಗ್ಬೋದು ಅಕ್ಕ ಬನ್ನಿ. ಈ ಲೇಕಲ್ಲಿ ಬಂಜಿ ಜಂಪಿಂಗ್ ಇದ್ದು, ಬಂಜಿ ಜಂಪಿಂಗ್ ಮಾಡೋಣ ಅಂದ್ಬಿಟ್ಟು ಕೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು. ಸೊ ನೋ ಬಂಜಿ ಜಂಪಿಂಗ್ ಅಂದ್ಕೊಂಡ್ವಿ. ಬರೀ ಬಂಜಿ ಜಂಪಿಂಗ್ ವ್ಯೂ ಮಾತ್ರ ಮಾಡ್ಕೊಂಡು ಬರೋಕ್ಕೆ ಇವಾಗ 25 ರೂಪಾಯಿ ಕೊಟ್ಟಂಗೆ ಆಯಿತು. ಒಬ್ರಿಗೆ 25 ರೂಪಾಯಿ, ಏನೂ ಇಲ್ಲ, ಸುಮ್ಮನೆ ಕುತ್ಕೊಂಡು ನೋಡೋಕ್ಕೆ. ಅಟ್ಲೀಸ್ಟ್ ಬಂದ್ಬಿಟ್ಟಿದ್ದೀವಿ, ಸೊ ಟೈಮ್ ವೇಸ್ಟ್ ಆಗೋದು ಬೇಡ. ಒಂದು ವ್ಯೂ, ಒಂದು ಏನೋ ಸಮಥಿಂಗ್ ಅಲ್ಲಿ ಬಂದು ವೇಸ್ಟ್ ಆಗೋದು ಬೇಡ ಅಂದ್ಕೊಂಡು ಪಿಕ್ ತೊಗೊಂಡು ಒಂದು ವೀಡಿಯೋ ಮಾಡ್ಕೊಡ್ತೀವಿ ಅಷ್ಟೇ. ಹೊಟ್ಟೆ ಬೇರೆ ಹಸಿತಿದೆ. ಡಬ್ಬ ನನ್ನ ಮಗ ಯಾವನ್ ರೀಲ್ಸ್ ಹಾಕಿ ಆ ರೀಲ್ಸ್ದು ಕರೆಕ್ಟಾಗಿ ಮೆನ್ಷನ್ ಮಾಡ್ಬೇಕು ತಾನೆ, ಯಾವ ಪ್ಲೇಸ್ ಏನು ಅಂತ. ಏನೋ ಮೆನ್ಷನ್ ಪ್ರಾಪರ್ ಡೀಟೇಲ್ಸ್ನ ಮೆನ್ಷನ್ ಮಾಡಿ ಪ್ಲೀಸ್. ಸೊ ನಾವು ಫುಲ್ ಆದಂಗೆ ನೀವು ಫುಲ್ ಆಗೋಕೆ ಹೋಗ್ಬಿಡಿ. ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲಿದು ಲೋಕಲ್ಸ್ ಇರ್ತಾರಲ್ಲ ಅವ್ರಿಗೆ ಹಿಡನ್ ಪ್ಲೇಸಸ್ ಗೊತ್ತಿರುತ್ತೆ, ಲೈಕ್ ಫಾಲ್ಸ್, ಲೇಕ್, ಸಮಥಿಂಗ್ ಏನಾದರೂ ಒಂದು ಗೊತ್ತಿರುತ್ತೆ ಅಂದ್ಬಿಟ್ಟು, ನಡೀರಿ ಅಣ್ಣ ನಾವು ಯಾರನ್ನೂ ಲೈಕ್ ಈ ರೀಲ್ಸ್ ಎಲ್ಲ ನೋಡೋದು ಬೇಡ, ನಡೀರಿ ಹಂಗೆ ಲೋಕಲ್ಸ್ನ ಕೇಳಿಕೊಂಡು ಯಾವ್ಯಾವ್ದು ಸಿಗುತ್ತೋ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದೆ. ಬಂಜಿ ಜಂಪಿಂಗ್ ನೋಡಿಕೊಂಡು ಸ್ವಲ್ಪ ಗಾಡೀಲಿ ಹೋಗ್ತಾ ಕೋತಿ ಚೇಷ್ಟೆಗಳೆಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಬಟ್ ಮೆಮೊರೇಬಲ್ ಆಗಿತ್ತು ಡೇ ಮಾತ್ರ, ತುಂಬಾ ಚೆನ್ನಾಗಿತ್ತು. ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದೊಂದು ಖುಷಿ ನಮಗೆ. ಪ್ಲೇಸಸ್ ನೋಡಿಲ್ಲ ಅಂದ್ರೂ ಸುತ್ತಾಡ್ಕೊಂಡು ಎಂಜಾಯ್ ಮಾಡೋದು. ಯಾವ ಹಿಡನ್ ಪ್ಲೇಸ್ ಸವಾಸನೂ ಬೇಡ ಅಂತ ನಾವು ಕಯಾಕಿಂಗ್ ಹೊರಟ್ವಿ ಸೀದಾ. ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಆಕ್ಟಿವಿಟಿ ಲಿಸ್ಟಲ್ಲಿ ಇದು ಒಂದು ಆಯಿತು. ಅಕ್ಕ ಬೋಟ್ ಆ ಕಡೆ ಹೋಯ್ತೈತೆ, ಅಕ್ಕ ತಿರುಗಿಸಿ ಅಕ್ಕ. ಅಣ್ಣ ನೀರಲ್ಲಿ ಹೋಗಿದ್ರೆ ಗಿಡದ ಒಳಗೆ ಹೋಗ್ತಿದ್ದೀರಾ? ನಾವು ಅನ್ಕೊಂಡೇ ಇರಲಿಲ್ಲ ನೀರಲ್ಲಿ ಬರ್ಬೇಕಂದ್ರೆ ಸ್ಟಾರ್ಟಿಂಗ್ ನಂಗೆ ಸ್ವಲ್ಪ ಭಯ ಇತ್ತು, ಬಟ್ ಖುಷಿ ಆಯ್ತು. ಇವಾಗ ಹೊಡಿಬೇಡ, ನೀರಿಗೆ ದಬ್ಬಾಕೊಳ್ತೀವಿ ಇಬ್ರು. ಬೇಡ ಕಣೋ ಚೇತು, ಬೇಡ ಕಣೋ. ಪದೇ ಒಳಗಡೆ ಹೋಗ್ಬಿಟ್ಟು ವಾಪಸ್ ಬರ್ತಾವ್ರು ಇವರು. ನಾವಿದ್ದಿದ್ದು ಇಷ್ಟು ದಿನದಲ್ಲಿ ನನ್ನ ಫೇವ್ರೇಟ್ ಆ್ಯಕ್ಟಿವಿಟಿ, ನನ್ನ ಫೇವ್ರೇಟ್ ಮೂಮೆಂಟ್ ಅಂದರೆ ಇದೆ. ಕಯಾಕಿಂಗ್ ವಾಸ್ ಸೋ ಗುಡ್. ನಾವು ಅಲ್ಲಿಂದ ಮುಗಿಸ್ಕೊಂಡು ರೂಮಿಗೆ ಬಂದು ಕೆಸಿನೋಗೆ ಅಂತ ರೆಡಿ ಆದ್ವಿ. ಆದರೆ ಟೈಮ್ ಆಗೋಗಿತ್ತು, ಎಂಟ್ರಿ ಬಿಡಲ್ಲ ಅಂತ ನಾವು ಹೋಗಿದ್ದು ಟೀಟೋಸ್ಗೆ ಹೋದ್ವಿ. ನಾನು ಕೆಸಿನೋ ಅಂದ್ಕೊಂಡು ಫುಲ್ ರಿಚ್ ಥರ ಬೇರೆ ರೆಡಿ ಆಗಿಬಿಟ್ಟೆ. ಬಟ್ ದಟ್ಸ್ ಓಕೆ, ಟೀಟೋಸ್ ವಾಸ್ ಆಲ್ಸೋ ಗುಡ್. ಟೀಟೋಸ್ಗೆ ಹೋಗಿ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಫನ್ ಮಾಡ್ಕೊಂಡು ಹೊರಟ್ವಿ. ನಾವು ಟೀಟೋಸಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ರೂಮ್ಗೆ ಹೊರಟ್ವಿ. ಪುನಃ ಇವತ್ತು ನೋಡೇ ಬಿಡೋಣ ಅಂತ ಹಿಡನ್ ಬೀಚ್ ಅಂತ ನೋಡ್ಕೊಂಡು ಹೊರಟ್ವಿ. ಆದರೆ ಬೀಚ್ ಅಂತೂ ಫುಲ್ ವರ್ಸ್ಟ್ ಆಗಿತ್ತು, ಕಾಲಿಡೋಕ್ಕಾಗ್ತಿರಲಿಲ್ಲ. ಹಾಗಾಗಿ ಅಲ್ಲಿಂದ ಫುಲ್ ಕಪ್ಪೆ ಚಿಪ್ಪೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಖುಷಿಯಿಂದ ಹೊರಟೆ. ನಮಗೆ ಅಲ್ಲಿ ಆಟ ಆಡೋಕ್ಕಾಗಿಲ್ಲ, ಬೀಚ್ಗೆ ಇಳಿಯೋಕ್ಕಾಗಿಲ್ಲ ಅಂತ ಪುನಃ ನಮ್ಮ ರೂಮ್ ಹತ್ರ ಇರೋ ಕಲಂಗುಟ್ ಬೀಚಿಗೆ ಹೋಗಿ ಆಟ ಆಡಿದ್ವಿ. ದ ಡೇ ವಾಸ್ ಸೋ ಮೆಮೊರೇಬಲ್. ನಾನು ಲೈಫಲ್ಲಿ ಈ ಡೇನ ಯಾವತ್ತೂ ಮರೆಯಲ್ಲ. ಏಕೆಂದರೆ ನಾನು ನನ್ನ ಫೇವ್ರೇಟ್ ಪರ್ಸನ್ಸ್ ಜೊತೆ ನನ್ನ ಪ್ರೆಷಸ್ ಟೈಮ್ನ ನಾನು ಸ್ಪೆಂಡ್ ಮಾಡಿದೆ ಅನ್ನೋ ಖುಷಿ. ಈ ಬೀಚಲ್ಲಿ ವೇವ್ ಸ್ವಲ್ಪ ಅಗ್ರೆಸಿವ್ ಆಗಿತ್ತು. ಬಟ್ ಸೌತ್ ಗೋವಾ ಸ್ವಲ್ಪ ಕಾಮ್ ಆಗಿದೆ. ನಾರ್ತ್ ಗೋವಾದಲ್ಲಿ ಎಲ್ಲ ಬೀಚು ಆಲ್ಮೋಸ್ಟ್ ಸ್ವಲ್ಪ ವೇವ್ಸ್ ಸ್ವಲ್ಪ ಅಗ್ರೆಸಿವ್ ಅಂತ ಅನ್ನಿಸ್ತು ನನಗೆ. ಬಟ್ ಸೌತ್ ಗೋವಾ ಇಸ್ ಸೋ ಕಾಮ್ ಬೀಚಸ್. ಬೀಚಲ್ಲಿ ಆಟ ಆಡಿಕೊಂಡು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಫೈನಲಿ ಕೆಸಿನೋ ಅಂತ ಹೊರಟ್ವಿ. ಆದರೆ ನಾವು ಹೋಗಿದ್ದು ಕೆಸಿನೋ ಅಲ್ಲ, ಕ್ರೂಯಿಸ್. ಇಲ್ಲಿ ಕಾಣಿಸ್ತಿರೋದೆಲ್ಲ ಕೆಸಿನೋ ಮತ್ತು ಕ್ರೂಯಿಸ್ ಲೈಟ್ಸ್, ಫುಲ್ DJ, ಫುಲ್ ಪಾರ್ಟಿ ಇರುತ್ತೆ. ಕೆಸಿನೋಗೆ ಹೋಗೋಕೆ ಆಗಿಲ್ವಲ್ಲ ಅಂತ ಫೀಲಿಂಗಲ್ಲಿ ಕೆಸಿನೋನ ಕ್ಯಾಮ್ರಾದಲ್ಲೇ ಝೂಮ್ ಹಾಕ್ಕೊಂಡು ನೋಡ್ಕೊಂಡು ಹೊರಟ್ವಿ. ಸ್ವಲ್ಪ ಹೊತ್ತು ಕೆಸಿನೋ ಮುಂದೆ ನಿಂತು ಯೋಚನೆ ಮಾಡಿ ಪುನಃ ಕ್ರೂಯಿಸ್ಗೆ ಹೋದ್ವಿ.
ಕೆಸಿನೋದಲ್ಲೇ ಗೇಮ್ ಆಡೋರಿದ್ರೆ ಮಾತ್ರ ಹೋಗಬೇಕು, ಇಲ್ಲಾಂದರೆ ಸ್ವಲ್ಪ ವೇಸ್ಟ್. ಸೊ ಕ್ರೂಯಿಸ್ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕ್ರೂಯಿಸಲ್ಲೂ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ, ಕೆಸಿನೋ ಆ್ಯಂಡ್ ಕ್ರೂಯಿಸಲ್ಲೂ. ಕೆಸಿನೋ ಆದರೆ ಸ್ವಲ್ಪ ಹೆಸರುವಾಸಿ, ಲೈಕ್ ದೊಡ್ಡ ದೊಡ್ಡ ಇದ್ರವರೆಲ್ಲ ಬರ್ತಾರೆ. ಬಟ್ ಕ್ರೂಯಿಸಲ್ಲಿ ನಮ್ಮಂಥ ಮಿಡಲ್ ಕ್ಲಾಸ್ ಅವರೇ ಹೋಗೋದು. ಸೊ ಸ್ಕ್ಯಾಮಿಂದ ಸ್ವಲ್ಪ ಹುಷಾರಾಗಿರಿ. ನಮ್ಮ ಅಣ್ಣ ಅಂತೂ ಫುಲ್ ಫೇಮಸ್ ಆಗೋದ್ರು ಕ್ರೂಯಿಸಲ್ಲಿ. ಇವ್ನು ಯಾರೋ ಡ್ಯಾನ್ಸ್ ಆಡ್ತಿದ್ರಲ್ಲ, ಅವ್ನು ಬೇರೆ ಫ್ಯಾನ್ ಆಗ್ಬಿಟ್ಟ ನಮ್ಮ ಅಣ್ಣಂಗೆ. ಅವ್ರು ಹಾಕೋ ಮೂಮೆಂಟ್ಸ್ಗೆಲ್ಲ ಎಲ್ಲರೂ ಫುಲ್ ಅಂತ ಫುಲ್ ಎಂಜಾಯ್ಮೆಂಟ್. ನಾನು ಮತ್ತು ನಮ್ಮ ಅಕ್ಕ ಫುಲ್ ಸ್ಟೇಜ್ ಮೇಲೆ ಹೋಗಿ ಫುಲ್ ಚಿತ್ರಾನ್ನ ಬೂಂದಿ ಮೊಸರು ಥರ ಪರ್ಫಾಮೆನ್ಸ್ ಮಾಡಿದ್ವಿ. ಎಲ್ಲರಿಗೂ ಇಷ್ಟ ಆಯಿತು, ಎಕ್ಸ್ಪೆಷಲಿ ನಮಗೆ ಫುಲ್ ಇಷ್ಟ ಆಯಿತು. ನಮಗೆ ಅಲ್ಲೇ ಗೋವಾ ಟ್ರೆಡಿಷನ್ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ರು ಸ್ಟೇಜ್ ಮೇಲೆ. ನಾನು ಮಂಜಕ್ಕನೇ ಫುಲ್ ಮಿಂಚಿಂಗ್ ಫುಲ್ ಸ್ಟೇಜ್ ಮೇಲೆ ಧೂಳು ಎಬ್ಬಿಸ್ಬಿಟ್ವಿ. ಫುಲ್ ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ಆದರೆ ಎಲ್ಲರಿಗೂ ಈ ಕ್ರೂಯಿಸಲ್ಲಿ ಸ್ಕ್ಯಾಮ್ ಆಗಿತ್ತು ಅಂತ ಫುಲ್ ದೊಡ್ಡ ಗಲಾಟೆನೇ ನಡೀತಿತ್ತು. ಇದೊಂದೇ ಅಲ್ಲ, ಇದಕ್ಕೂ ಮುಂಚೆ ಫುಲ್ ಜೋರು ಗಲಾಟೆ ನಡೀತಿತ್ತು. ಅದು ರೆಕಾರ್ಡ್ ಮಾಡೋಕ್ಕೆ ಸಿಕ್ಕಿಲ್ಲ, ಬಟ್ ಫುಲ್ ಸ್ಕ್ಯಾಮ್. ಸರಿ ಬರೋದು ಬಂದಿದ್ದೀವಿ ಅಂತ ಇರೋದ್ರಲ್ಲೇ ಎಂಜಾಯ್ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಈ ಡೇನ ಸ್ಪೆಂಡ್ ಮಾಡಿದ್ವಿ. ಇವತ್ತು ನಮ್ಮದು ಗೋವಾದಲ್ಲಿ ಲಾಸ್ಟ್ ಡೇ. ಇನ್ನೇನು ರೂಮ್ ವಿಕೆಟ್ ಮಾಡಬೇಕು. ನಾವು ಪೂಲಿರೋ ರೂಮ್ ಬೇಕು ಅಂತಲೇ ಹುಡುಕಿ ನಾವು ರೂಮ್ ಬುಕ್ ಮಾಡಿದ್ದು. ಬಟ್ ಪೂಲ್ ಎಂಜಾಯ್ಮೆಂಟೇ ತೊಗೊಂಡಿರಲಿಲ್ಲ. ಸೊ ನಾನು 1 hour ಬಿಫೋರ್ ಬಂದು ಪೂಲಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ಇಲ್ಲಿಂದ ಶಾಪಿಂಗ್ ಹೋಗೋಣ ನೋಡೋಣ ಅಂತ ಶಾಪಿಂಗ್ ಬಂದು ಸ್ವಲ್ಪ ಮ್ಯೂಸಿಕ್ ಎಲ್ಲ ಬಾರಿಸಿದ್ರು ನಮ್ಮಣ್ಣ. ಚೆನ್ನಾಗಿತ್ತು ಕೇಳೋಕ್ಕೆ. ಮುಗಿಸ್ಕೊಂಡು ನಾನು ಗೋವಾಗೆ ಬಂದಮೇಲೆ ಇದನ್ನು ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ. ಈ ಬ್ರೈಡಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ಟ್ರೆಸ್ ರಿಲೀಫ್ ಆಗಲಿ ಅಂತ ತೈ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಹೊರಟ್ವಿ. ನಾವು ಬೆಂಗಳೂರಿಂದ ಗೋವಾಗೆ ಬರಬೇಕಾದ್ರೆ ಲಗೇಜ್ ಲಿಮಿಟಲ್ಲೇ ಇತ್ತು. ಲಿಮಿಟ್ಗಿಂತ ಸ್ವಲ್ಪ ಕಮ್ಮಿನೇ ಇತ್ತು. ಇವಾಗ ವಾಪಸ್ ಹೋಗಬೇಕಾದ್ರೆ ಲಗೇಜ್ ಲಿಮಿಟು ಫುಲ್ ಮೀರೋಗ್ಬಿಟ್ಟಿದೆ. ಫ್ಲೈಟಲ್ಲಿ ನಮಗೆ ಲೈಕ್ ಏರ್ಪೋರ್ಟಲ್ಲಿ ನಮಗೆ ಹಿಡಿದ್ರೆ ಏನು ಮಾಡ್ತೀವಿ ಗೊತ್ತಿಲ್ಲ. ಫೋನ್ ನೋಡ್ತಿದ್ದೀಮ್ಮ. ನಾವು ಲೇಟಾಗಿ ಬಂದು ನಮ್ಮ ಫ್ಲೈಟ್ ಮಿಸ್ ಮಾಡ್ಕೊಂಡ್ವಿ. ಒಂದು 20 ನಿಮಿಷ ಬೇಗ ಬಂದಿದ್ರು ನಮ್ಮ ಫ್ಲೈಟ್ ಸಿಕ್ತಿತ್ತು ಅಂತ ಅನಿಸುತ್ತೆ. ಫ್ಲೈಟ್ಗೆ ಲೇಟ್ ಆಗೋಯ್ತು. ಬಂದ್ವಿ 40 ಮಿನಿಟ್ಸ್ ಪ್ರಿಯವರೇ ಬಂದ್ವಿ. ಬಟ್ ಫ್ಲೈಟ್ ಇಲ್ಲ ಆಗಲ್ಲ ಅಂದ್ಬಿಟ್ಟು ಲಗೇಜ್ ಚೆಕ್ಕಿನಲ್ಲೇ ಕ್ಯಾನ್ಸಲ್ ಮಾಡಿಬಿಟ್ರು. ಸೊ ಬೇರೆ ಯಾವ ಫ್ಲೈಟ್ ಇದೆ ನೋಡ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ನಮಗೆ ಈ ಏರ್ಪೋರ್ಟಲ್ಲಿ ಯಾವುದೋ ನೆಕ್ಸ್ಟ್ ಫ್ಲೈಟ್ ಇಲ್ಲ ಅಂತ ಸೌತ್ ಗೋವಾ ಸೈಡ್ ದಾಬೋಲಿಮ್ ಏರ್ಪೋರ್ಟ್ಗೆ ಕಳಿಸಿದ್ರು. ಎಂಜಾಯ್ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಗೋವಾ ಮುಗೀತು ಫ್ರೆಂಡ್ಸ್. ಈಗ ಮನೆಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮು ಫ್ಲೈಟ್ ಬಂದರೆ ಹೆಂಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಫ್ರೆಂಡ್ಸ್. ಇವ್ರು ನಮ್ಮ ಭಯ್ಯ ಫ್ರೆಂಡ್ಸ್, ಇವರು ಭಯ್ಯ ಫ್ರೆಂಡ್ಸ್. ಒಂದು ಫ್ಲೈಟ್ ಕ್ಯಾನ್ಸಲ್ ಆಗಿ ಫ್ರೆಂಡ್, ಇದು ಎರಡನೇದು. ಇಲ್ಲಿ ನೋಡಿ, ಇದು ಲಾಸ್ಟ್. ಇದು ಲಾಸ್ಟ್ ಟಿಕೆಟು. ಇದು ಈಗ ಹೊಸ ಟಿಕೆಟು. ಪೋಯ ಫ್ರೆಂಡ್ಸ್, ಎಲ್ಲ ಪೋಯ ಫ್ರೆಂಡ್ಸ್. ಫೈನಲಿ ರೀಚ್ಡ್ ಬ್ಯಾಂಗ್ಳೂರ್. ವಾಪಸ್ ಬೆಂಗಳೂರು ಬಂದ್ವಿ ನಮ್ಮ ಎಂಜಾಯ್ಮೆಂಟ್ ಎಲ್ಲ ಮುಗಿಸ್ಕೊಂಡು. ಎಪಿಸೋಡ್ 2 ಆಫ್ ಮೈ ಟ್ರಾವೆಲ್ ಸ್ಟೋರಿ ಮುಗೀತು. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.